ಒಮ್ಮೆ ಇಂದ್ರ ಮತ್ತು ಬೃಹಸ್ಪತಿಯರು ಶಿವನನ್ನು ಭೇಟಿಯಾಗಲು ಕೈಲಾಸಕ್ಕೆ ಹೋದರು. ಶಿವನು ಇಂದ್ರನ ಅಹಂಕಾರವನ್ನು ಪರೀಕ್ಷಿಸಲು ದಿಗಂಬರ ಯೋಗಿಯ ರೂಪದಲ್ಲಿ ಅವನ ದಾರಿಯನ್ನು ತಡೆದನು. ಇಂದ್ರನು ಯೋಗಿಯನ್ನು ಯಾರೆಂದು ಪ್ರಶ್ನಿಸಿದಾಗ ಯೋಗಿ ಉತ್ತರಿಸಲಿಲ್ಲ. ಕೋಪಗೊಂಡ ಇಂದ್ರನು ತನ್ನ ವಜ್ರಾಯುಧವನ್ನು ಪ್ರಯೋಗಿಸಲು ಹೋದನು. ತಕ್ಷಣ ಶಿವನು ತನ್ನ ಮೂರನೇ ಕಣ್ಣನ್ನು ತೆರೆದು ಕೋಪಾಗ್ನಿಯನ್ನು ಹೊರಹಾಕಿದನು. ಬೃಹಸ್ಪತಿಯು ತಕ್ಷಣವೇ ಶಿವನನ್ನು ಗುರುತಿಸಿ ಕ್ಷಮೆ ಕೇಳಿದನು. ಶಾಂತನಾದ ಶಿವನು ಆ ಕೋಪದ ಬೆಂಕಿಯನ್ನು ಸಮುದ್ರಕ್ಕೆ ಎಸೆದನು. ಸಮುದ್ರ ಸೇರಿದ ಆ ಶಿವನ ತೇಜಸ್ಸಿನಿಂದ ಒಬ್ಬ ಬಾಲಕ ಜನಿಸಿದನು. ಸಮುದ್ರ ರಾಜನು ಆ ಮಗುವನ್ನು ಸಾಕಿ ಬೆಳೆಸಿದನು. ಬ್ರಹ್ಮನು ಆ ಬಾಲಕನ ಅಳುವಿನ ಶಕ್ತಿಯನ್ನು ನೋಡಿ ಅವನಿಗೆ ಜಲಂಧರ ಎಂದು ಹೆಸರಿಟ್ಟನು. ಜಲಂಧರನು ಬೆಳೆದು ದೊಡ್ಡವನಾದ ನಂತರ ಅಸುರರುಗಳ ಗುರು ಶುಕ್ರಾಚಾರ್ಯರು ಅವನಿಗೆ ಪಟ್ಟಾಭಿಷೇಕ ಮಾಡಿದರು. ಜಲಂಧರನು ಕಾಲನೇಮಿಯ ಮಗಳಾದ ವೃಂದ ಎಂಬಾಕೆಯನ್ನು ಮದುವೆಯಾದನು. ವೃಂದ ಮಹಾಪತಿವ್ರತೆ ಮತ್ತು ವಿಷ್ಣು ಭಕ್ತೆ. ಅವಳ ಪತಿವ್ರತಾ ಧರ್ಮವೇ ಜಲಂಧರನಿಗೆ ಸಾವಿಲ್ಲದಂತಹ ರಕ್ಷಾ ಕವಚವಾಗಿತ್ತು. ಎಲ್ಲಿಯವರೆಗೆ ವೃಂದಾಳ ಪತಿವ್ರತಾ ಧರ್ಮಕ್ಕೆ ಧಕ್ಕೆ ಬರುವುದಿಲ್ಲವೋ ಅಲ್ಲಿಯವರೆಗೆ ಜಲಂಧರನನ್ನು ಕೊಲ್ಲಲು ಯಾರಿಂದಲೂ ಸಾಧ್ಯವಿರಲಿಲ್ಲ. ಶುಕ್ರಾಚಾರ್ಯರ ಸಲಹೆಯಂತೆ ಜಲಂಧರನು 3 ಲೋಕಗಳನ್ನು ಜಯಿಸಲು ಹೊರಟನು. ಅವನು ಇಂದ್ರಲೋಕದ ಮೇಲೆ ದಾಳಿ ಮಾಡಿ ಇಂದ್ರನನ್ನು ಸೋಲಿಸಿದನು. ದೇವತೆಗಳೆಲ್ಲರೂ ಭಯಗೊಂಡು ವಿಷ್ಣುವಿನ ಬಳಿ ಓಡಿದರು. ವಿಷ್ಣುವು ಜಲಂಧರನ ಜೊತೆ ಯುದ್ಧ ಮಾಡಿದನಾದರೂ ಲಕ್ಷ್ಮಿಯ ಕೋರಿಕೆಯ ಮೇರೆಗೆ, ಅಂದರೆ ಲಕ್ಷ್ಮಿ ಸಮುದ್ರರಾಜನ ಮಗಳಾದ್ದರಿಂದ ಜಲಂಧರ ಅವಳಿಗೆ ಸಹೋದರನಾಗಿದ್ದನು ಮತ್ತು ವೃಂದಾಳ ಪಾತ್ರವಿತ್ರ ಶಕ್ತಿಯಿಂದ ವಿಷ್ಣು ಯುದ್ಧವನ್ನು ನಿಲ್ಲಿಸಿ ಜಲಂಧರನ ಸಾಮ್ರಾಜ್ಯವನ್ನು ಒಪ್ಪಿಕೊಂಡನು. ನಾರದ ಮಹರ್ಷಿಗಳು ಒಮ್ಮೆ ಜಲಂಧರನ ಬಳಿಗೆ ಬಂದು ಕೈಲಾಸ ಮತ್ತು ಪಾರ್ವತಿಯ ಸೌಂದರ್ಯವನ್ನು ವರ್ಣಿಸಿದರು. ಅಹಂಕಾರಿಯಾದ ಜಲಂಧರನು ಶಿವನಿಗೆ ಸಂದೇಶ ಕಳುಹಿಸಿ, ಸ್ಮಶಾನವಾಸಿಯಾದ ನಿನಗೆ ಸುಂದರ ಪಾರ್ವತಿ ಯೋಗ್ಯಳಲ್ಲ, ಅವಳನ್ನು ನನಗೆ ಒಪ್ಪಿಸು ಎಂದು ಹೇಳಿದನು. ಇದರಿಂದ ಕೆರಳಿದ ಶಿವ ಮತ್ತು ಜಲಂಧರನ ನಡುವೆ ಘನಘೋರ ಯುದ್ಧ ಪ್ರಾರಂಭವಾಯಿತು. ಶಿವನು ಅಸುರರನ್ನು ಸಂಹರಿಸುತ್ತಿದ್ದನು, ಆದರೆ ಜಲಂಧರನನ್ನು ಸೋಲಿಸಲು ಸಾಧ್ಯವಾಗಲಿಲ್ಲ. ಜಲಂಧರನು ಮಾಯಾವಿಯಾಗಿದ್ದನು ಮತ್ತು ವೃಂದಾಳ ಪತಿವ್ರತಾ ಶಕ್ತಿ ಅವನನ್ನು ರಕ್ಷಿಸುತ್ತಿತ್ತು. ವೃಂದಾ ತನ್ನ ಪತಿ ಯುದ್ಧಕ್ಕೆ ಹೋದಾಗ ಪೂಜೆಗೆ ಕುಳಿತುಕೊಳ್ಳುತ್ತಿದ್ದಳು. ಅವಳು ಪೂಜೆ ಮುಗಿಸುವವರೆಗೂ ಜಲಂಧರನಿಗೆ ಸಾವು ಬರುತ್ತಿರಲಿಲ್ಲ. ಜಲಂಧರನನ್ನು ಕೊಲ್ಲಬೇಕಾದರೆ ವೃಂದಾಳ ಪತಿವ್ರತಾ ಧರ್ಮವನ್ನು ಭಂಗಪಡಿಸುವುದು ಅನಿವಾರ್ಯವಾಗಿತ್ತು. ದೇವತೆಗಳ ಪ್ರಾರ್ಥನೆಯ ಮೇರೆಗೆ ವಿಷ್ಣು ಒಂದು ತಂತ್ರವನ್ನು ಹೂಡಿದನು. ಜಲಂಧರನು ಯುದ್ಧದಲ್ಲಿ ಮಡಿದಿದ್ದಾನೆ ಎಂದು ಸುಳ್ಳು ಸುದ್ದಿ ಸೃಷ್ಟಿಸಿ ಅವನ ದೇಹದ ಭಾಗಗಳನ್ನು ವೃಂದಾಳ ಮುಂದೆ ಹಾಕಲಾಯಿತು. ವೃಂದಾ ಅಳುತ್ತಿರುವಾಗ ಒಬ್ಬ ಋಷಿಯ ವೇಷದಲ್ಲಿ ಬಂದ ವಿಷ್ಣುವು ಜಲಂಧರನನ್ನು ಬದುಕಿಸುವುದಾಗಿ ಹೇಳಿದನು. ನಂತರ ವಿಷ್ಣುವು ಸ್ವತಃ ಜಲಂಧರನ ರೂಪವನ್ನು ತಾಳಿ ಎದ್ದು ಬಂದನು. ತನ್ನ ಪತಿ ಬದುಕಿ ಬಂದನೆಂದು ಸಂತೋಷಗೊಂಡ ವೃಂದಾ ಅವನನ್ನು ಸ್ಪರ್ಶಿಸಿದಳು. ಹೀಗೆ ಪರಪುರುಷನ ಸ್ಪರ್ಶವಾದ ಕೂಡಲೇ ಅವಳ ಪತಿವ್ರತಾ ಧರ್ಮ ಭಂಗವಾಯಿತು. ವೃಂದಾಳ ರಕ್ಷಾ ಕವಚ ಮುರಿದ ತಕ್ಷಣ ಯುದ್ಧ ಭೂಮಿಯಲ್ಲಿದ್ದ ಶಿವನಿಗೆ ಜಲಂಧರನು ದುರ್ಬಲನಾಗಿ ಕಂಡನು. ಶಿವನು ತಕ್ಷಣವೇ ತನ್ನ ತ್ರಿಶೂಲದಿಂದ, ಅಂದರೆ ಕೆಲವು ಪುರಾಣಗಳಲ್ಲಿ ಕಾಲಿನ ಹೆಬ್ಬೆರಳಿನಿಂದ ಚಕ್ರವನ್ನು ಸೃಷ್ಟಿಸಿ ಜಲಂಧರನ ಶಿರಚ್ಛೇದ ಮಾಡಿದನು. ಜಲಂಧರನ ಆತ್ಮವು ಶಿವನ ತೇಜಸ್ಸಿನಲ್ಲಿ ಲೀನವಾಯಿತು. ತನ್ನ ಮುಂದೆ ನಿಂತಿರುವುದು ಜಲಂಧರನಲ್ಲ, ವಿಷ್ಣು ಎಂದು ತಿಳಿದ ವೃಂದಾ ಕೋಪಗೊಂಡಳು. ನಿನ್ನ ಹೆಂಡತಿಯ ವಿಯೋಗದಿಂದ ನೀನು ಕಷ್ಟಪಡುವಂತಾಗಲಿ ಮತ್ತು ನೀನು ಕಲ್ಲಾಗಿ ಹೋಗು ಎಂದು ವಿಷ್ಣುವಿಗೆ ಶಾಪ ನೀಡಿದಳು. ಅದೇ ಸಾಲಿಗ್ರಾಮ ಶಿಲೆ. ನಂತರ ವೃಂದಾ ಅಗ್ನಿ ಪ್ರವೇಶ ಮಾಡಿದಳು. ಅವಳು ಸುಟ್ಟ ಬೂದಿಯಿಂದ ಒಂದು ಗಿಡ ಹುಟ್ಟಿತು, ಅದೇ ತುಳಸಿ. ವಿಷ್ಣುವು ತುಳಸಿಗೆ ವರ ನೀಡಿ, ನನ್ನ ಪೂಜೆಗೆ ತುಳಸಿ ಶ್ರೇಷ್ಠ, ಅವರಿಲ್ಲದೆ ನನ್ನ ಪೂಜೆ ಅಪೂರ್ಣ ಎಂದು ಆಶೀರ್ವದಿಸಿದನು. ಇದು ಜಲಂಧರ ಮತ್ತು ವೃಂದಾಳ ಕತೆ. ಈ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ವಿಡಿಯೋಗೆ ಒಂದು ಲೈಕ್ ನೀಡಿ ಹಾಗೂ ನಿಮ್ಮ ಸ್ನೇಹಿತರೊಂದಿಗೆ ಹಂಚಿಕೊಳ್ಳಿ. ನಿಮ್ಮ ಅನಿಸಿಕೆಗಳನ್ನು ಕಾಮೆಂಟ್ ಮೂಲಕ ತಿಳಿಸಿ. ನೀವಿನ್ನೂ ನಮ್ಮ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿಕೊಂಡಿಲ್ಲವೆಂದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು.